ಯಾದವ್ ಅವರು. ಆದರೆ ಇವರಾದ ಬೆನ್ನಲ್ಲೇನೆ ಧರ್ಮ ಕೀರ್ತಿರಾಜ್ ಅವರು ಇದ್ದಾರೆ. ಹಾಗೆಯೇ ಇವರ ಬೆನ್ನಲ್ಲೇನೆ ಚೈತ್ರಾ ಕುಂದಾಪುರ ಅವರು ಇದ್ದಾರೆ. ಅಂದ್ರೆ ಚೈತ್ರಾ ಕುಂದಾಪುರ ಅವರು ವೋಟಿಂಗ್ ರಿಸಲ್ಟ್ ಅಲ್ಲಿ ಕೊನೆಯ ಪ್ಲೇಸ್ ಅಲ್ಲಿ ಇದ್ದು ಇವರೇನೆ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ನೀವು ಗೆಸ್ ಮಾಡೋದು ತಪ್ಪಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ನಲ್ಲಿ ಎಲಿಮಿನೇಷನ್ ಏನಿದೆ ಕೇವಲ ವೋಟಿಂಗ್ ರಿಸಲ್ಟ್ ನ ಮೇಲೆ ಆಗೋದಿಲ್ಲ. ವೋಟಿಂಗ್ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದರ ಜೊತೆಗೆ ಬಿಗ್ ಬಾಸ್ ನ ಟೀಮ್ ಅವರು ನಿರ್ಧಾರ ಮಾಡುವಂತಹ ಸ್ಪರ್ಧಿಗಳು ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಆ ವಾರ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅವರಿಂದ ಬಿಗ್ ಬಾಸ್ಗೆ ಎಷ್ಟು TRP ಬರ್ತಾ ಇದೆ, ಹಾಗೆಯೇ ಬಿಗ್ ಬಾಸ್ ನಲ್ಲಿ ಅವರ ಆಕ್ಟಿವಿಟಿ ಹೇಗಿದೆ, ಮುಂದೆ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಎಲಿಮಿನೇಷನ್ ನಡೆಯುತ್ತೆ. ಕಳೆದ ವಾರ ಬಾಟಮ್ 2ಗೆ ಬಂದಿದ್ರು ಧರ್ಮ ಕೀರ್ತಿರಾಜ್ ಅವರು. ಆದರೂ ಕೂಡ ತಮ್ಮ ಗೇಮ್ ಅಲ್ಲಿ ಅವರು ಯಾವುದೇ ರೀತಿಯಾಗಿ ಬದಲಾವಣೆಗಳನ್ನ ಮಾಡ್ಕೊಂಡಿಲ್ಲ. ಅಷ್ಟೇ ಅಲ್ಲದೆ ಇರುವಂತಹ ಕೆಲವೊಂದಿಷ್ಟು ಗೇಮ್ಗಳಲ್ಲೂ ಕೂಡ ಚೆನ್ನಾಗಿ ಆಡಿಲ್ಲ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಈ ವಾರ ಇವರು ತುಂಬಾನೇ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಹಾಗೇನೆ ಗೌತಮಿ ಜಾಧವ್ ಅವರು 5ನೇ ಪ್ಲೇಸ್ ಅಲ್ಲಿ ಸೇವ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದ್ದು, ಚೈತ್ರಾ ಕುಂದಾಪುರ ಮತ್ತು ಧರ್ಮ ಕೀರ್ತಿರಾಜ್ ಇವರಿಬ್ರು ಕೂಡ ಬಾಟಮ್ 2 ನಲ್ಲಿ ಬರಲಿದ್ದು, ಧರ್ಮ ಕೀರ್ತಿರಾಜ್ ಅವರು ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ತುಂಬಾನೇ ರಿಸ್ಕ್ ನಲ್ಲಿ ಇದ್ದಾರೆ ಅವರು ಅಂತಾನೆ ಹೇಳಬಹುದು. ಇನ್ನು ಚೈತ್ರಾ ಕುಂದಾಪುರ ಅವರು ಕಳೆದ ವಾರ ಬಿಗ್ ಬಾಸ್ ನಿಂದ, ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರಿಂದ ಸರಿಯಾಗಿ ಟ್ರೀಟ್ಮೆಂಟ್ ಆದ್ಮೇಲೆ 2 ದಿನ ಬೇಕಾಯ್ತು ಅವರಿಗೆ ಸುಧಾರಿಸ್ಕೊಳ್ಳಿಕ್ಕೆ. ಬಟ್ ಅದಾದ ನಂತರ ಒಳ್ಳೆಯ ಕಂಬ್ಯಾಕ್ ಅನ್ನ ಮಾಡಿದ್ರು ಅಂತಾನೆ ಹೇಳಬಹುದು. ಗೇಮ್ ಅಲ್ಲಿ ಆಗಿರಬಹುದು ಅಥವಾ ತಾವು ಮಾತನಾಡುವಂತಹ ರೀತಿನಲ್ಲಾಗಿರಬಹುದು ತುಂಬಾನೇ ಒಳ್ಳೆಯ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನೇ ಮಾಡಿದ್ರು. ಸೊ ಹೀಗಾಗಿ ಧರ್ಮ ಕೀರ್ತಿರಾಜ್ ಅವರಿಗಿಂತ ಸ್ವಲ್ಪ ಕಡಿಮೆ ಓಟುಗಳು ಚೈತ್ರಾ ಅವರಿಗೆ ಬಂದಿದ್ರು ಕೂಡ ಈ ವಾರದ ಕಾಂಟ್ರಿಬ್ಯೂಷನ್ ನಲ್ಲಿ ಚೈತ್ರಾ ಅವರು ಸ್ವಲ್ಪ ಮುಂದೆ ಇದ್ದಾರೆ. ಸೊ ಬಿಗ್ ಬಾಸ್ ನಲ್ಲಿ ಏನಾದರೂ ಒಳ್ಳೆಯ ಗುಣಕ್ಕೆ ಅವಾರ್ಡ್ ಸಿಗೋ ರೀತಿನಲ್ಲಿ ಇದ್ದಿದ್ರೆ ಧರ್ಮ ಕೀರ್ತಿರಾಜ್ ಅವರೇನೆ ಈ ಸಲದ ಬಿಗ್ ಬಾಸ್ ಅನ್ನ ವಿನ್ ಆಗ್ತಾ ಇದ್ರೇನೋ. ಆದ್ರೆ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಶೋ ಆಗಿದೆ. ಸೊ ಹೀಗಾಗಿ ಏನೋ ಮಾಡದೆ ತಂಪಾಡಿಗೆ ತಾವು ಇದ್ರೆ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ. ಸೊ ಇವಾಗ ಅದೇ ಒಂದು ಪರಿಸ್ಥಿತಿನಲ್ಲಿ ಧರ್ಮ ಕೀರ್ತಿರಾಜ್ ಅವರು ಇದ್ದಾರೆ. ಸೊ ಇಲ್ಲಿ ಒಂದೇ ಒಂದು ಲಾಸ್ಟ್ ಚಾನ್ಸ್ ಇರೋದು, ಈ ವಾರ ಕೂಡ ನೋ ಎಲಿಮಿನೇಷನ್ ವೀಕ್ ಅಂತ ಹೇಳಿದ್ರೆ ಧರ್ಮ ಅವರು ಸೇವ್ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಇವರೇನೆ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ನಿಮ್ಮ ಪ್ರಕಾರ ಚೈತ್ರ ಅವರು ಎಲಿಮಿನೇಟ್ ಆಗಬೇಕಾ ಅಥವಾ ಧರ್ಮ ಕೀರ್ತಿರಾಜ್ ಅವರ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವರಿಬ್ಬರಲ್ಲಿ ಯಾರು ಎಲಿಮಿನೇಟ್ ಆದ್ರು ಅನ್ನುವಂತಹ ಪಕ್ಕಾ ಮಾಹಿತಿ ಸಿಗ್ತಾ ಇದ್ದ ಹಾಗೆಯೇ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆಯೇ ಈ ಚಾನಲ್ ಅಲ್ಲೂ ಕೂಡ ಮಾಹಿತಿನ ಶೇರ್ ಮಾಡ್ಕೊಳ್ತೀನಿ. ಸೊ ಹೀಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಇದೆ, ಮಿಸ್ ಮಾಡದೆ ಅಲ್ಲೂ ಕೂಡ ಜಾಯ್ನ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.